ನೀರು ಕುಡಿಯೋದಕ್ಕೆ ಹೋಗಿ ಪ್ಯಾಂಟೆಲ್ಲ ನೀರು ಮಾಡಿಕೊಂಡೆ. ಈ ವಾಟರ್ ಬಾಟ್ಲ್ ಇದೆಯಲ್ಲ, ಅದನ್ನು ಓಪನ್ ಮಾಡೋ ಟೈಮಲ್ಲೆಲ್ಲ ನೀರು ಲೀಕ್ ಆಗುತ್ತೆ, ಮೈ ಮೇಲೆಲ್ಲ ಬೀಳುತ್ತೆ. ಸೊ ನಮಗೆ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಸೊ ಆಲ್ಮೋಸ್ಟ್ ಒಂದು 4 minutes ಆಯಿತು, ಸ್ಟಿಲ್ ಅಟ್ ಹೆಬ್ಬಾಳ್ ಸಿಗ್ನಲ್. ಸೊ ಹೆಬ್ಬಾಳ್ ಸಿಗ್ನಲ್ ಬಂದು ಆಲ್ಮೋಸ್ಟ್ ಒಂದು 7 to 8 minutes ಆಯಿತು, ಇನ್ನೂ ಅಲ್ಲೇ ಇದ್ದೀವಿ. ಬರೀ 30-40 ಮೀಟರ್ಸೇ ಮೂವ್ ಆಗ್ತದೆ ಟ್ರಾಫಿಕ್ಕು. ಸೊ ಹಂಗಾಗಿ 7-8 minutesಯಿಂದ ಇಲ್ಲೇ ಇದ್ದೀವಿ. ಕಾಣಿಸ್ತಿರ್ಬೋದು. ಸೊ ಕಲ್ಯಾಣ್ ನಗರ ಹತ್ರ ಸಿಕ್ಕಾಬಡೆ ಟ್ರಾಫಿಕ್ ಅನ್ನೋದಕ್ಕಿಂತ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಆಲ್ಮೋಸ್ಟ್ ಆ ಕಡೆನೂ 1.5 ಲೇನು ಕಮ್ಮಿ ಆಗಿದೆ, ಈ ಕಡೆ 1.5 ಲೇನು. ಸೊ ಹಂಗಾಗಿ ವೆಹಿಕಲ್ಸ್ ಓಡಾಡೋದಕ್ಕೆ ಏನೋ ಜಾಗ ಕಮ್ಮಿ ಆಗಿದೆ. ಸೊ ಹಂಗಾಗಿ ಟ್ರಾಫಿಕ್ ಅನ್ಸುತ್ತೆ. ಸೊ ರೀಸನ್ ಏನಿರ್ಬೋದು, ಬಟ್ ಇಟ್ಸ್ ಅ ಟ್ರಾಫಿಕ್. ಸೊ ಆಲ್ಮೋಸ್ಟ್ ಒಂದು 40 minutesಯಿಂದ ಇಲ್ಲೇ ಇದ್ದೀನಿ. ಸೊ ಫೈನಲಿ ಆಫೀಸಿಗೆ ಬಂದ್ವಿ. ಇವಾಗ 11:10 ಆ್ಯಕ್ಚುಲಿ. ಟೋಟಲಿ 3 hours ತೊಗೊಂಡ್ವಿ ತುಮಕೂರಿಂದ ಬೆಂಗಳೂರಿಗೆ ಬರೋದಕ್ಕೆ. ಸೊ ಯೂಶ್ವಲಿ 2 or 40 minutes 45 minutes ಆ ಥರ ತೊಗೊಂಡಿದ್ದು. ಇವತ್ತು 3 hours ತೊಗೊಂಡಿದೆ, ವಿಚ್ ಇಸ್ ಯೂಶ್ವಲ್ ಅನ್ಕೊಂಡಿದ್ದು. 2.25 3 ಗಂಟೆ ತೊಗೊಳೋದು. ಟೈರ್ಡ್ ಏನಾಗಿಲ್ಲ ಆ್ಯಕ್ಚುಲಿ. ಕಾರಲ್ಲಿ ಬಂದರೆ 3 hours ಜರ್ನಿ ಏನೂ ಅಲ್ಲ ಆ್ಯಕ್ಚುಲಿ. ಅದೇ ನೀವು ಬಸ್ಸಲ್ಲಿ ಬಂದರೆ ಬಹುಶಃ ಇಟ್ಸ್ ನಾಟ್ ಕಂಫರ್ಟಬಲ್ ಅನ್ಕೋತೀನಿ. ಯಾಕೆಂದರೆ ನಿಮ್ಗೆ AC ಆ ಥರ ಏನು ಇರಲ್ಲ. ನೀವು ಬಸ್ ಇಳಿಬೇಕು, ಮೆಟ್ರೋ ಹತ್ತಬೇಕು, ಹೇಗೇನು ತಿರ್ಗಿ ಬಸ್ ಚೇಂಜ್ ಮಾಡಬೇಕು. ಬಟ್ ಕಾರಲ್ಲಿ ಬಂದರೆ ಆ ಥರ ಏನಿಲ್ಲ. ಸೊ ಆಬ್ವಿಯಸ್ಲಿ ಅಡ್ವಾಂಟೇಜಸ್ ಇದೆ. ಸೊ ಸ್ಟ್ರೇನ್ ಏನೂ ಆಗೋದಿಲ್ಲ, ವಿಚ್ ಇಸ್ ಗುಡ್. ಬನ್ನಿ, ಐ ವಿಲ್ ಶೋ ಯು ಮೈ ಆಫೀಸ್, ಮೈ ವರ್ಕ್ ಡೆಸ್ಕ್, ಎವ್ರಿಥಿಂಗ್. ಸೊ ಇದು ನನ್ನ ವರ್ಕ್ ಸ್ಪೇಸು. ನಿಧಾನಕ್ಕೆ ಮಾತಾಡ್ತಾ ಇದ್ದೇನೆ ಆ್ಯಕ್ಚುಲಿ. ಏನೋ ಒಂಥರ ಸಂಕೋಚ. ನಮಗೇನು ಫಿಕ್ಸ್ಡ್ ವರ್ಕ್ ಸ್ಪೇಸ್ ಅಂತ ಏನಿಲ್ಲ. ಈ ಸುತ್ತಮುತ್ತ ಎಲ್ಲಾದರೂ ಆಗಲಿ ಕೂತ್ಕೊಬೋದು ಆ್ಯಕ್ಚುಲಿ. ಸೊ ಫ್ಲೆಕ್ಸಿಬಲ್ ಇರೋದ್ರಿಂದ ವೀಕ್ಲಿ 1 or 2 ಅಷ್ಟೇ ಎಲ್ಲರೂ ಆಫೀಸಿಗೆ ಬರೋದು. ಸೊ ಹಂಗಾಗಿ ಎಲ್ಲಿ ಬೇಕೋ ಒಟ್ಟಿನಲ್ಲಿ ಈ ಏರಿಯಾ ಅಂತಿದೆ, ಇಲ್ಲಿ ಎಲ್ಲಿ ಬೇಕಾದರೂ ಯಾವುದಾದ್ರೂ ಡೆಸ್ಕಲ್ಲಿ ಕೂತ್ಕೋಬೋದು. ಟೈಮ್ 4:30. ಇನ್ನೂ 2 ಮೀಟಿಂಗ್ ಇದೆ. ಟಿಲ್ 7:30 8 ತನಕ ಮೀಟಿಂಗ್ ಇದೆ. ಸೊ ಅದನ್ನು ಮುಗಿಸ್ಕೊಂಡು ಅರೌಂಡ್ 8ಗೆ ವಾಪಸ್ ತುಮಕೂರಿಗೆ ಹೋಗಬೇಕು. ನೋಡಿ, ಫುಲ್ ಆಫೀಸ್ ಪೂರ್ತಿ ಖಾಲಿ ಇದೆ. ಎಲ್ಲೋ ಒಬ್ಬರೊಬ್ಬರು ಇದರಷ್ಟೇ. ಸೊ ಇದು ಔಟ್ಸೈಡು. ಇದು ನನ್ನ ವರ್ಕ್ ಸ್ಪೇಸು. ಹಳೆಯ ಡೆಲ್ ಲ್ಯಾಪ್ಟಾಪು, ಹೆಡ್ಸೆಟ್ಟು, ಬ್ಲೂಟೂತ್, ಮೌಸು ಮತ್ತು ಕುಡಿಯೋದಕ್ಕೆ ನೀರು. ಸಿಂಪಲ್. ಸೊ ಏನು ಪರ್ಸನಲೈಸೇಷನ್, ಕಸ್ಟಮೈಸೇಷನ್ ಏನಿಲ್ಲ ವರ್ಕ್ ಸ್ಪೇಸಲ್ಲಿ. ಇದು ನಮ್ಮ ಸ್ಮಾಲ್ ರಿಕ್ರಿಯೇಷನಲ್ ಏರಿಯಾ. ಇಟ್ಸ್ ಬಿಟ್ವೀನ್ 2 buildings. ಸೊ ಆ ಬ್ರಿಡ್ಜ್ ಮೇಲಿರೋದು ಈ ರಿಕ್ರಿಯೇಷನಲ್ ಏರಿಯಾ. ನೀವು ಆಪೋಸಿಟ್ ನೋಡ್ತಿರೋದು ಪಾರ್ಕಿಂಗ್ ಏರಿಯಾ. ಅರೌಂಡ್ 12 floors ಏನೋ ಇದೆ, 10 to 12 floors ಇದೆ. ಸೊ ಸಿಕ್ಕಾಪಟ್ಟೆ ವೆಹಿಕಲ್ಸು ಪಾರ್ಕ್ ಮಾಡ್ಕೊಬೋದು. ಅದು ಬಿಟ್ಟರೆ ಹೇಳ್ದಂಗೆ ಆ ಕಡೆ ಆಪೋಸಿಟ್ ನೋಡ್ತಿರೋದು ಅದೊಂದು ಬಿಲ್ಡಿಂಗು. ಸೊ ಅಲ್ಲೂ 2 ಫ್ಲೋರಲ್ಲಿ ನಮ್ಮ ಆಫೀಸ್ ಇದೆ. ಅದು ಬಿಟ್ಟರೆ ಇನ್ನು ಇದು ಒಂದು ಬಿಲ್ಡಿಂಗು. ಸೊ ಇದರಲ್ಲೂ ಅರೌಂಡ್ 3 ಫ್ಲೋರ್ಸಲ್ಲಿ ನಾವಿದ್ದೀವಿ. ಸೊ ಕೆಲಸ ಮುಗೀತು. ಸೊ ಎತ್ತಿಕ್ತಾ ಇದ್ದೀನಲ್ಲ ಚಾರ್ಜಿಂಗು. ಸೊ 9 hour ಕೆಲಸ ಮುಗೀತು.
ನೋಡ್ಬೋದು ಯಾರು ಇಲ್ಲ ಇಲ್ಲಿ. ಇದು ಮೀಟಿಂಗ್ ರೂಮ್ಸು. ಲಿಫ್ಟಲ್ಲಿದ್ದೀನಿ. ನೀನು -1 ಹೋಗಿ ಕಾರ್ ಹತ್ಕೊಂಡು ಹೊರಡೋದಷ್ಟೇ ಕೆಲಸ. ಸೊ 9 ಅವರ್ಸ್ ಆಯಿತು. ಬೆಳಗ್ಗೆ 11 ಗಂಟೆಗೆ ಬಂದಿದ್ದು, ಇವಾಗ ಆಲ್ಮೋಸ್ಟ್ 8-10, ಸೊ ಎಕ್ಸಾಕ್ಟ್ಲಿ 9 ಅವರ್ಸ್ ಆಯಿತು. ಸೊ ಬನ್ನಿ ಪಾರ್ಕಿಂಗ್ ಹೋಗೋಣ. ಇದೇ ನೋಡಿ ನನ್ನ ಕಾರು. ಹಲೋ ಗೈಸ್, ನಾನಿವಾಗ ಪಾರ್ಕಿಂಗ್ ಲಾಟಲ್ಲಿದ್ದೀನಿ, ಕಾರಲ್ಲಿ ಕೂತ್ಕೊಂಡಿದ್ದೀನಿ. ಏನು ಕೆಲಸ ಮುಗೀತು, ಬೆಳಗ್ಗೆ 11 ಗಂಟೆಗೆ ಬಂದಿದೆ. ಇವಾಗ ಅರೌಂಡ್ 8 ಕೆಲಸ ಮುಗೀತು. ಒಂದು 3-4 ಮೀಟಿಂಗ್ ಇತ್ತು, ಅಟೆಂಡ್ ಮಾಡಿದೆ. ಇಲ್ಲೇ ಡಿನ್ನರ್ ಕೂಡ ಮಾಡಿದೆ ಆ್ಯಕ್ಚುಲಿ. ಓವರ್ ಆಲ್ ವೆರಿ ಗುಡ್ ಡೇ. ಈಗ ನಾವು ನಮ್ಮ ಅಕ್ಕನ ಮನೆಗೆ ಹೋಗಬೇಕು. ನಮ್ಮ ಅಕ್ಕನ ಮನೆ ನೆಲಮಂಗಲದಲ್ಲಿದೆ. ಅಕ್ಕನ ಮನೆಗೆ ಹೋಗಿ ನಮ್ಮಮ್ಮ ಮತ್ತು ನನ್ನ ಮಗನ ಪಿಕ್ ಮಾಡಿ ವಾಪಸ್ ತುಮಕೂರು ಹೋಗಬೇಕು. ಐ ಡೋಂಟ್ ನೋ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್. ಬಹುಶಃ ನೆಲಮಂಗಲ ಹೋಗೋಷ್ಟೊತ್ತಿಗೆ 1-2 ಗಂಟೆ ಆಗುತ್ತೆ. ಅಲ್ಲಿಂದ ಅಗೈನ್ ತುಮಕೂರು ಇನ್ನೊಂದು 1 ಅವರು. ಸೊ ಬಹುಶಃ ಒಂದು 11-12 ಆಗ್ಬೋದು. ವಿಲ್ ಕೀಪ್ ಯು ಅಪ್ಡೇಟೆಡ್ ಹೇಗೆ ಹೋಗುತ್ತೆ ಅಂತ. ಲೆಟ್ಸ್ ಡ್ರೈವ್. ಇದು ಪಾರ್ಕಿಂಗು -1 ಈಗ ನಾವು ಮೇಲೆ ಹತ್ತಬೇಕು. ಓ ಗೈಸ್ ಮಳೆ ಬಂದಿದೆ, ಬಟ್ ನನಗೆ ಮಳೆ ಬಂದಿರೋ ಸುಳಿವೇ ಇಲ್ಲ ಆ್ಯಕ್ಚುಲಿ. ಸೊ ಎಲ್ಲೋ ಆಫೀಸ್ ಒಳಗಡೆ ಇದ್ದರೆ ಎಲ್ಲೋ ಬೇರೆ ಪ್ರಪಂಚದಲ್ಲಿದ್ದೀವಿ ಅಂತ ಅನ್ಸುತ್ತೆ ಆ್ಯಕ್ಚುಲಿ. ಇಲ್ಲಿ ಮಳೆ ಬಂದು ನಿಂತ್ಕೊಂಡಿದೆ, ಬಟ್ ನೀವು ಆಫೀಸ್ ಒಳಗಡೆ ಇದ್ದರೆ ನಿಮ್ಗೆ ಯಾವುದ್ರ ಬಗ್ಗೆ ಏನೂ ಇರಲ್ಲ. ಅಲ್ಲೇ ಯಾವುದೋ ಬೇರೆ ಪ್ರಪಂಚದಲ್ಲಿ ಇದ್ದಂಗಿರುತ್ತೆ. ನಿಮ್ಮ ಕೆಲಸ ಆಗಿರ್ಬೋದು, ನಿಮ್ಮ ಮೀಟಿಂಗ್ಸು, ಅದೇ ಒಂದು ಬೇರೆ ಪ್ರಪಂಚ ಆಗಿಬಿಡುತ್ತೆ. ಸೊ ಗೈಸ್, ಪೆಟ್ರೋಲ್ ಇರಲಿಲ್ಲ. ಪೆಟ್ರೋಲ್ ಹಾಕ್ಸ್ಕೊಂಡು ಸರ್ವಿಸ್ ರೋಡಿಂದ ಮೇನ್ ಔಟರ್ ರಿಂಗ್ ರೋಡ್ಗೆ ಎಂಟ್ರ್ ಆಗ್ತಾ ಇದ್ದೀನಿ. ಸೊ ಟೈಮ್ ಇವಾಗ 8:48. ನಮ್ಮ ಅಕ್ಕನ ಮನೆಗೆ ಹೋಗೋ ಅಷ್ಟೊತ್ತಿಗೆ 10:15 ಆಗುತ್ತೆ. 10:15 ಆದರೆ ಅಲ್ಲಿ ಅವ್ರನ್ನ ಪಿಕ್ ಮಾಡೋದು ಒಂದು ಅರ್ಧ ಗಂಟೆ ಆಗ್ಬೋದು, 10 ನಿಮಿಷ ಅರ್ಧ ಗಂಟೆ ಅಂದರೆ 10:15. ಸೊ ತುಮಕೂರಿಗೆ ಹೋಗೋ ಅಷ್ಟೊತ್ತಿಗೆ ಬಹುಶಃ ಒಂದು 11:15 ಆಗ್ಬೋದು ಅಂತ ಅನ್ಕೋತೀನಿ, ಗೊತ್ತಿಲ್ಲ. ಗೈಸ್ ಫೈನಲಿ ಗೋರ್ಗುಂಟೆಪಾಳ್ಯ ಸಿಗ್ನಲ್ ಹತ್ರ ಬಂದೆ. ಟೈಮ್ ಎಷ್ಟು ಇವಾಗ? 9:51. ಆ್ಯಸ್ ಪರ್ ದ ಮ್ಯಾಪ್ 10:24 ಅಷ್ಟೊತ್ತಿಗೆ ಮನೇಲಿರ್ತೀನಿ. ಆ್ಯಕ್ಚುಲಿ ಒಂದು ಸೀನ್ ಆಯಿತು. ಈ ಹೆಬ್ಬಾಳ್ ಸಿಗ್ನಲ್ ಹತ್ರ ಯಾರೋ ಒಬ್ಬ 2 ವೀಲರ್ ಅವನು ನನ್ನ ಕಾರ್ ಅಡ್ಡ ಬಂದ. ಸೊ ಅವ್ನ ಗಾಡಿ ಟಚ್ ಮಾಡ್ಕೊಂಡೋಯ್ತು. ಆ್ಯಕ್ಚುಲಿ ನನ್ನ ಕಾರ್ ಫ್ರಂಟಲ್ಲಿರೋ ಫೈಬರ್ ಟಚ್ ಮಾಡ್ಕೊಂಡೋಯ್ತು. ಸೊ ಲೈಟಾಗಿ ಸ್ಕ್ರ್ಯಾಚ್ ಆಗಿದೆ, ಥರ ಡೆಂಟ್ ಆಗಿದೆ. ಸೊ ಅದೊಂದು ಖರ್ಚು ಬಿತ್ತು ನನಗೆ. ಸೊ ಫೈನಲಿ ನಮ್ಮ ಅಕ್ಕನ ಮನೆಗೆ ಬಂದೆ. ಟೈಮ್ ಇವಾಗ 10:25. ಗೂಗಲ್ ಮ್ಯಾಪ್ ತೋರಿಸಂಗೆ ಕರೆಕ್ಟಾಗಿ 10:25ಕ್ಕೆ ರೀಚ್ ಆದ್ವಿ. ತುಂಬ ಟಯರ್ಡ್ ಆಯ್ತು ಆ್ಯಕ್ಚುಲಿ. ಆಲ್ಮೋಸ್ಟ್ 2 hours ತೊಗೊಂತು ಇಲ್ಲಿ ಬರೋದಕ್ಕೆ. 2 hours, 1.5 hours, 140 minutes ಏನೋ ಆಯಿತು. ದಟ್ಸ್ ಇಟ್. ಬಹುಶಃ ಇಷ್ಟೇ ಅನ್ಸುತ್ತೆ ಬ್ಲಾಗ್ ಮಾಡೋಕ್ಕಾಗೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.
ಸೊ ಫೈನಲಿ ಮನೆಗೆ ಬಂದೆ. ಟೈಮ್ ಇವಾಗ 11:50. ಸೊ ದಟ್ಸ್ ಆಲ್ ಫಾರ್ ದ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.